ನಮಸ್ಕಾರ. ನನ್ನ ಹೆಸರು ಅರ್ಚನಾ ಶ್ರೀಪಾದ ಹೆಗ್ಡೆ, ತಾಲೂಕು ಜೋಳ, ಗುಂದದ ಬಟ್ನಪಾಲಿ. ಮಲೆನಾಡು ಸ್ವಾದದಲ್ಲಿ ನಾನೀಗ ಸೌತೆಕಾಯಿ ಮುಳುಕವನ್ನು ಮಾಡ್ತೀನಿ. ಬೇಕಾಗುವ ಸಾಮಗ್ರಿಗಳು: ಅರ್ಧ ಗಂಟೆ ನೆನೆಸಿಕೊಂಡಂತಹ ಅಕ್ಕಿ, ಆಮೇಲೆ ಉಪ್ಪು, ಸೌತೆಕಾಯಿ ಮೀಡಿಯಂ ಸೈಜಲ್ಲಿ ಹೆಚ್ಚಿಕೊಂಡಂತಹ ಸೌತೆಕಾಯಿ, ಎಣ್ಣೆ, ಸ್ವಲ್ಪ ನೀರು. ಈಗ ಈ ಅರ್ಧ ಗಂಟೆ ನೆನೆಸಿಕೊಂಡ ಅಕ್ಕಿಯನ್ನು ನಾನು ಮಿಕ್ಸಿಗೆ ಹಾಕಿ ದಪ್ಪವಾಗಿ ರುಬ್ಬಿಕೊಳ್ತೇನೆ. ಹೆಚ್ಚಿಗೆ ತೆಳ್ಳಗೆ ಮಾಡ್ಕೊಳ್ಬಾರ್ದು, ದಪ್ಪ ಇರಬೇಕು. ಹಾಗಾಗಿ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಈಗ ರುಬ್ಕೊಳ್ತೇನೆ. ನೋಡಿ, ಇದು ಇಷ್ಟು ದಪ್ಪಗಿರಬೇಕು ಹಿಟ್ಟು. ಮತ್ತು ಸುಂಜಿ ರವಾದಂಗೆ ಸ್ವಲ್ಪ ರವ ಇರಬೇಕು. ಅಷ್ಟಾದರೆ ಗರ್ಗರಿಯಾಗಿ ಮುಳ್ಕ ಬರ್ತದೆ. ನಾನೀಗ ಮುಳ್ಕೊಂಡು ಮಾಡ್ತೇನೆ. ಈಗ ಸ್ವಲ್ಪ ನೀರು ಇಟ್ಕೊಂಡಿದ್ದೇನೆ. ಮೇಲೆ ಸ್ವಲ್ಪ ಈಗ ನಾವು ರುಬ್ಬಿಕೊಂಡಂತಹ ಅಕ್ಕಿ ಹಿಟ್ಟನ್ನು ಹಾಕಿ ಮಣ್ಣಿ ಕಾಯಿಸ್ಕೊಳ್ಬೇಕು. ಇಷ್ಟು ಗಟ್ಟಿಯಾಗಿ ಮಣ್ಣಿಯನ್ನು ಕಾಸ್ಕೊಂಡಿದ್ದೇನೆ. ದಪ್ಪ ಇರಬೇಕು. ಇದರಿಂದ ಸ್ವಲ್ಪ ತಳ್ಳಾಗಿ ಆಗೋ ತನಕ ಎಣ್ಣೆ ಬಿಸಿ ಬಿಡ್ತೇನೆ. ಮಾಡಿ ತಣ್ಣಗಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಆಮೇಲೆ ಸೌತೆಕಾಯಿ ಹಾಕ್ಕೊಳ್ತೇನೆ. ಹಿಟ್ಟು ಇರ್ತಾರೆ, ಸ್ವಲ್ಪ ಹಾಕ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಮಾಡ್ಕೊಳ್ಬೇಕು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಅಥವಾ ಈರುಳ್ಳಿ ಏನಾದರೂ ಹಾಕಿದರೆ ಸೌತೆಕಾಯಿ ಪರಿಮಳನೇ ಗೊತ್ತಾಗೋದಿಲ್ಲ. ಹಾಗಾಗಿ ಬರೀ ಸೌತೆಕಾಯಿ ಮತ್ತು ಅಕ್ಕಿ ಹಿಟ್ಟು, ಅಕ್ಕಿ ಇಷ್ಟು ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ವಯಸ್ಸಾದವರವರೆಗೂ ತಿನ್ಬೋದು ಚೆನ್ನಾಗಿ. ಅಸ್ತಮ ಇದ್ದವರು, BP ಶುಗರ್ ಇದ್ದವರು ಎಲ್ಲರೂ ಕೂಡ ತಿನ್ಬೋದು. ಯಾಕಂದರೆ ಥಂಡಿ ಆಗೋದಿಲ್ಲ. ಸಣ್ಣ ಮಕ್ಕಳಿಗೆ ಥಂಡಿ ಆಗುತ್ತೆ ಅನ್ನೋ ಒಂದು ಭಯ ಇರುತ್ತದೆ ಮಕ್ಕಳಿಗೆಲ್ಲ. ಹಾಗಾಗಿ ಈ ಥರ ತಿಂಡಿ ಮಾಡಿಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾದಿದೆ, ನಾನು ಕಲಿಸ್ತೇನೆ. ಇದಾಗಿದೆ. ಇದು ನೋಡಿ, ಕೆಂಪಗಾಗಿದೆ. ಇಷ್ಟು ಕೆಂಪಗಾಗಿ ಚಲೋ ಗರಿಗರಿಯಾಗಿ ಇರುತ್ತೆ. ನೋಡಿ, ಗರಿಗರಿಯಾದ ಸೌತೆಕಾಯಿಗಳು ರೆಡಿಯಾಗಿದೆ. ಮನೆಯಲ್ಲಿ ಮಾಡಿಸಿಕೊಂಡು ಬಂದಂತಹ ಕೊಬ್ಬರಿ ಎಣ್ಣೆಯಲ್ಲಿ ಸುಟ್ಟಿದ್ದು ಘಮ ಘಮ ಅಂತಿದೆ. ಸಪ್ತಸ್ವರ ಸೇವಾ ಸಂಸ್ಥೆಯವರು ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.